ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇತ್ತ ಕಡೆ ತಾಂಡವ್ ಆಫೀಸ್ನಲ್ಲಿ ಕುಳಿತಿರ್ತಾನೆ. ಅಲ್ಲಿಗೆ ಶ್ರೇಷ್ಠ ಬಂದು ಬಾಗಿಲಲ್ಲೇ ನಿಂತು ಈಗಾಗಲೇ ತಾಂಡವ್ ಬಹಳ ಅಪ್ಸೆಟ್ ಆಗಿದ್ದಾನೆ. ಅದರಲ್ಲಿ ನಾನು ಬೇರೆ ಊಟು ಎಲ್ಲ ಅಂತ ಹೇಳಿಬಿಟ್ಟೆ, ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾನೋ ಏನೋ ಅಂತ ಅವಳು ಮನಸ್ಸಿನಲ್ಲೇ ಅಂದ್ಕೊಂಡು ಹೇಗಾದರೂ ಮಾಡಿ ಇವನ ಮೂಡ್ ಸರಿ ಮಾಡಬೇಕಲ್ಲ, ಏನು ಮಾಡಲಿ ಅಂತ ವಿಚಾರ ಮಾಡ್ತಿರ್ತಾಳೆ. ಐಡಿಯಾ ಸಿಕ್ತು ಅಂತ ತಾಂಡವಿನ ಹತ್ರ ಹೋಗಿ, ತಾಂಡವ್ ಇವರ ಅಪ್ಸೆಟ್ ಬೇಜಾರು ಮಾಡ್ಕೋಬೇಡ ಪ್ಲೀಸ್ ಅಂತ ಹೇಳ್ತಾಳೆ. ಅದಕ್ಕೆ ತಾಂಡವ್ ಆಗಿದ್ದಾಯಿತು ತಾಂಡವ್, ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ, ಈ ಭಾಗ್ಯನ ವಿಚಾರದಿಂದ ಬೇಜಾರು ಮಾಡಿಕೊಂಡ್ರೆ ನಮ್ಮ ಮೂಡ್ ತಾನೇ ಹಾಳಾಗೋದು ಅಂತ ಹೇಳ್ತಾಳೆ. ಅದಕ್ಕೆ ತಾಂಡವ್ ಆಗಲ್ಲ ಶ್ರೇಷ್ಠ, ಎವ್ರಿ ಟೈಮ್ ನನಗೆ ಅವಳ ಮುಂದೆನೇ ಅವಮಾನ ಆಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಶ್ರೇಷ್ಠ ತಾಂಡವ್ ಜಸ್ಟ್ ನನ್ನಿಂದನೇ ಮಿಸ್ಟೇಕ್ ಆಗಿದ್ದು, ನಾನು ಈ ವಿಷಯದ ಬಗ್ಗೆ ನಿನಗೆ ಮೊದಲೇ ಹೇಳಬೇಕಾಗಿತ್ತು, ಸಾರಿ ಅಂತ ಕೇಳ್ತಾಳೆ. ಅದಕ್ಕೆ ತಾಂಡವ್ ಕಮಾನ್ ಶ್ರೇಷ್ಠ, ಇದಕ್ಕೆಲ್ಲ ಯಾಕೆ ಇಷ್ಟೊಂದು ಅಪ್ಸೆಟ್ ಆಗ್ತೀಯಾ, ಇಟ್ಸ್ ಓಕೆ ಬಿಡು ಅಂತ ಹೇಳ್ತಾನೆ. ಅದಕ್ಕೆ ಶ್ರೇಷ್ಠ ಸರಿ ಬಿಡು, ಇವಾಗ ನಿನಗೆ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳ್ತಾಳೆ. ಅದಕ್ಕೆ ತಾಂಡವ್ ಸರ್ಪ್ರೈಸಾ, ಏನದು ಅಂತ ಕೇಳ್ತಾನೆ. ಅದಕ್ಕೆ ಶ್ರೇಷ್ಠ ನೋಡು, ನಾವಿಬ್ಬರು ಅಪಾರ್ಟ್ಮೆಂಟ್ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಲ್ಲ, ಇದೆ ಅಂತ ಹೇಳಿ ಅಪಾರ್ಟ್ಮೆಂಟ್ನ ಚಿತ್ರವನ್ನು ತಾಂಡವ್ಗೆ ತೋರಿಸ್ತಾಳೆ. ಪ್ಲೇಸ್ ಅಂತೂ ಸಖತ್ತಾಗಿದೆ, ಪಾರ್ಕಿಂಗ್ ಪ್ಲೇಸ್ ಇದೆ, ಎಲ್ಲ ಇದೆ ಅಂತ ಹೇಳ್ತಾಳೆ. ಅದಕ್ಕೆ ತಾಂಡವ್ ಈ ಚಿತ್ರಗಳನ್ನು ನೋಡಿ, ವಾವ್ ಶ್ರೇಷ್ಠ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಎಂಥ ಒಳ್ಳೆಯ ಜಾಗ ಸೆಲೆಕ್ಟ್ ಮಾಡಿದ್ದೀಯಾ ಅಂತ ಹೇಳ್ತಾನೆ. ಅದಕ್ಕೆ ಶ್ರೇಷ್ಠ ತಾಂಡವ್ ನನಗೆ ಗೊತ್ತಿತ್ತು ನಿನಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ತಾಂಡವ್ ಇಷ್ಟ ಚೆನ್ನಾಗಿರೋ ಜಾಗ ಹುಡುಕಿದೆ ಅಂದಮೇಲೆ ಚೆನ್ನಾಗಿರದೇ ಇರುತ್ತಾ ಹೇಳು ಅಂತ ಹೇಳ್ತಾನೆ. ಅದಕ್ಕೆ ಶ್ರೇಷ್ಠ ನೀನು ಓಕೆ ಅಂದರೆ ನಾನು ಅಡ್ವಾನ್ಸ್ ಮಾಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ತಾಂಡವ್ ಓಕೆ ಶ್ರೇಷ್ಠ ಅಡ್ವಾನ್ಸ್ ಮಾಡಿಬಿಡು ಅಂತ ಹೇಳ್ತಾನೆ. ಅದಕ್ಕೆ ಶ್ರೇಷ್ಠ ಸರಿ ಅಂತ ಹೇಳ್ತಾಳೆ. ಅದಕ್ಕೆ ತಾಂಡವ್ ಇದೇ ಖುಷಿಯಲ್ಲಿ ಒಂದು ಒಳ್ಳೆ ಕಾಫಿ ಕುಡ್ಕೊಂಡು ಬರೋಣ ಬಾ ಅಂತ ಹೇಳಿ ಇಬ್ಬರು ಕಾಫಿ ಕುಡಿಯಲು ಹೊರಗಡೆ ಬರ್ತಾರೆ. ಅಷ್ಟರಲ್ಲಿ ಆಫೀಸ್ಗೆ ಭಾಗ್ಯ ಬರುವುದನ್ನು ತಾಂಡವ್ ನೋಡಿ ಗಾಬರಿಯಾಗಿ ಶ್ರೇಷ್ಠಗೆ ಹೇಳ್ತಾನೆ. ಅವಳು ನೋಡಿ ಗಾಬರಿ ಆಗ್ತಾಳೆ. ಆಗ ಭಾಗ್ಯ ಆಫೀಸ್ಗೆ ಬಂದವಳೆ HR ರೂಮ್ಗೆ ಹೋಗ್ತಾಳೆ. ಅದನ್ನು ನೋಡಿ ಇವಳಿಗೆ HR ಜೊತೆ ಏನು ಕೆಲಸ ಇದೆ ಅಂತ, ಅಲ್ಲಿ ಏನು ಮಾಡ್ತಿದ್ದಾಳೆ ಅಂತ ಕೇಳ್ತಾನೆ. ಅದಕ್ಕೆ ಶ್ರೇಷ್ಠ ನನಗೂ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾಳೆ. ನಂತರ ಭಾಗ್ಯ HR ರೂಮಿಂದ ಹೊರಗಡೆ ಬರ್ತಾಳೆ. ಆಗ ತಾಂಡವೇ ಎಮ್ಮೆ ಏನೇ ಮಾಡ್ತಿದ್ದೆ, ಇಲ್ಲಿಗೆ ಯಾಕೆ ಬರೋಕ್ಕೆ ಹೋದೆ ಅಂತ ಹೇಳ್ತಾನೆ. ಅದಕ್ಕೆ ಭಾಗ್ಯ ಯಾಕೆ ತಾಂಡವ ಅವರೇ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಿ, ನಾನು ನಿಮ್ಮ ಆಫೀಸ್ಗೆ ಬಂದೆ ಅಂತನಾ ಅಂತ ಕೇಳ್ತಾಳೆ. ಅದಕ್ಕೆ ಶ್ರೇಷ್ಠ ಸರಿ ಭಾಗ್ಯಮ್ಮ, ಇಲ್ಲಿಗೆ ಯಾಕೆ ಬಂದೆ ಅಮ್ಮ ಅಂತ ಕೇಳ್ತಾಳೆ. ಅದಕ್ಕೆ ಭಾಗ್ಯ ನೀನು ಮತ್ತು ತಾಂಡವ್ ಸೇರಿಕೊಂಡು ನಮ್ಮ ಸಂಸಾರಕ್ಕೆ ತುಂಬಾ ತೊಂದರೆ ಕೊಡಬೇಕೆಂದು ಪ್ರಯತ್ನ ಪಡ್ತಾ ಇದ್ದೀರಿ, ಬರೀ ನೀವುಗಳು ಸಾಲದು ಅಂತ ಕನ್ನಿಕನು ನಿಮ್ಮ ಜೊತೆ ಸೇರಿಕೊಂಡಿದ್ದೀರಿ, ನಿಮ್ಗಳ ಕಷ್ಟನ ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ತಾಂಡವ್ ಬಿಲ್ಡಪ್ ಸಾಕು ಕಣೆ, ಡೈರೆಕ್ಟಾಗಿ ವಿಷಯಕ್ಕೆ ಬಾ ಅಂತ ಹೇಳ್ತಾನೆ. ಅದಕ್ಕೆ ಭಾಗ್ಯ ಅಯ್ಯೋ ಬೇಕು ತಾಂಡವ್ ಅವರೇ, ಬಿಲ್ಡಪ್ ಬೇಕೇ ಬೇಕು, ವಿಷಯನ ಹಾಗೆ ಸಿಂಪಲ್ಲಾಗಿ ಹೇಳಿಬಿಟ್ರೆ ಚೆನ್ನಾಗಿರಲ್ಲ ನೋಡಿ. ಸರಿ ಆಯಿತು, ನಿಮಗೆ ಯಾಕೆ ಬೇಜಾರು ಮಾಡಲಿ, ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ಪಾಪ ನಿಮ್ಗಳ ಕಷ್ಟನ ನನಗೆ ನೋಡೋಕ್ಕೆ ಆಗ್ತಾ ಇಲ್ಲ, ನಿಮ್ಗಳ ಜೀವನನ ಸುಲಭ ಮಾಡಬೇಕು, ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ಅಂತ ಅಲ್ಲಿಂದ ಹೋಗ್ತಿದ್ದಾಗ ಶ್ರೇಷ್ಠ ನಿರ್ಧಾರನ ಹೇಳ್ಬಿಟ್ಟು ಹೋಗಿ ಅಂತ ಹೇಳ್ತಾಳೆ. ಅದಕ್ಕೆ ಭಾಗ್ಯ ಅಯ್ಯೋ ಎಲ್ಲ ಒಂದೇ ಸಲ ಹೇಳ್ಬಿಟ್ರೆ ನನ್ನ ಕತೆಗೆ ಇಂಟ್ರೆಸ್ಟೇ ಬರಲ್ಲ ಶ್ರೇಷ್ಠ, ಎಲ್ಲನೂ ಇನ್ಸ್ಟಾಲ್ಮೆಂಟ್ಸಲ್ಲಿ ಹೇಳಬೇಕು, ಅವಾಗಲೇ ಮಜಾ ಬರಲ್ಲ ಅಂತ ಹೋಗ್ತಿದ್ದಾಗ ಶ್ರೇಷ್ಠ ಕೈಯಿಂದ ಶಿಲ್ಲೆ ಹೊಡೆದು ಭಾಗ್ಯನಿಗೆ ಇರು ಬರೀ ನಿನ್ನ ಸ್ಟೋರಿ ಹೇಳಿ ಹೋದರೆ ಸಾಕಾ, ಸ್ವಲ್ಪ ನಮ್ಮ ಸ್ಟೋರಿನೂ ಕೇಳು, ಇಲ್ಲೋಡು ನಾನು ತಾಂಡವ್ ಇಬ್ಬರು ಸೇರಿಕೊಂಡು ಒಂದು ಸಖತ್ತಾದ ಅಪಾರ್ಟ್ಮೆಂಟ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ, ಏನೇನು ಸ್ಪೆಷಲಿಸ್ಟ್ ಇದೆ ಅಂತ ಇದರಲ್ಲಿ ಗೊತ್ತಾ ನೀನು, ನೋಡು ಅಂತ ಅಪಾರ್ಟ್ಮೆಂಟ್ ನಕ್ಷೆಯನ್ನು ಭಾಗ್ಯನ ಕೈಗೆ ಕೊಡ್ತಾಳೆ. ಭಾಗ್ಯ ಅದು ನೋಡಿ ಶ್ರೇಷ್ಠನ ಕೈಗೆ ಕೊಟ್ಟು ಅಲ್ಲಿಂದ ಹೋಗ್ತಾಳೆ. ಇತ್ತ ಭಾಗ್ಯ ಮನೆಗೆ ಬಂದಾಗ ಸುನಂದ ಭಾಗ್ಯ ಅದೆಲ್ಲೋ ಹೋಗಿ ಬಂದು ಎಲ್ಲ ವಿಷಯನ ಹೇಳ್ತೀನಿ ಅಂತ ಹೇಳಿದ್ದೆ, ಅದು ಏನು ಅಂತ ಕೇಳ್ತಾಳೆ. ಅದಕ್ಕೆ ಕುಸುಮ ನಾನು ಅದಕ್ಕೆ ಕಾಯ್ತಿದ್ದೀನಿ ಅಮ್ಮ, ಏನಂದು ಹೇಳು ಅಂತ ಹೇಳ್ತಾಳೆ. ಅದಕ್ಕೆ ಪೂಜಾ ಅಕ್ಕ ಅದು ಏನಂತ ಹೇಳಬಾರ್ದಾ, ನಿನ್ನ ಮುಖ ನೋಡ್ತಾ ಇದ್ದರೆ ತುಂಬ ಒಳ್ಳೆಯ ವಿಷಯ ಅಂತ ಅನಿಸ್ತಾ ಇದೆ ಅಂತ ಕೇಳ್ತಾಳೆ. ಅದಕ್ಕೆ ಭಾಗ್ಯ ಹೌದು ಪೂಜಾ ನಿಜ, ತುಂಬಾ ಒಳ್ಳೆಯ ವಿಷಯ ಇದೆ, ಜೀವನದಲ್ಲಿ ಏರಿಳಿತ ಇರುವುದು ಎಷ್ಟು ಮುಖ್ಯ ಅಂತ ಇವಾಗ ಗೊತ್ತಾಗ್ತಾ ಇದೆ, ಏರಿಳಿತ ಇಲ್ಲದಿದ್ದರೆ ಜೀವನದಲ್ಲಿ ಮಜಾ ಇರಲ್ಲ ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾಳೆ. ಅದಕ್ಕೆ ಧರ್ಮ ಅದೇ ಅಲ್ವಾ ಮಗಳೇ ಜೀವನದ ತಿರುವು, ಅಂಥ ಏರಿಳಿತಗಳಲ್ಲಿ ಮನುಷ್ಯ ಹೇಗಿರ್ತಾನೆ ಅನ್ನೋದು ಬಹಳ ಮುಖ್ಯ ಅಂತ ಹೇಳ್ತಾರೆ. ಅದಕ್ಕೆ ಭಾಗ್ಯ ಹೌದು ಮಾವ, ಜೀವನದಲ್ಲಿ ಸೋಲುಗಳನ್ನೇ ಕಂಡಾಗ ಆ ದೇವರಲ್ಲಿ ಎಷ್ಟೋ ಸಲ ಕೇಳ್ಕೊಂಡಿದ್ದೀನಿ, ಯಾಕೆ ದೇವರೇ ಮೇಲಿಂದ ಮೇಲೆ ನನಗೆ ಸೋಲುಗಳನ್ನೇ ಕೊಡ್ತಾ ಇದೆಯಾ ಅಂತ, ಆದರೆ ಆ ಸೋಲುಗಳೇ ಇವಾಗ ನನ್ನ ಗೆಲುವಿಗೆ ಕಾರಣ ಆಗ್ತಾ ಇದೆ ಎನ್ನುವುದು ಈಗ ನನಗೆ ಅರ್ಥ ಆಗ್ತಿದೆ ಅಂತ ಭಾಗ್ಯ ಹೇಳ್ತಾಳೆ. ಅದಕ್ಕೆ ಭಾಗ್ಯನ ಮಗಳು ತನ್ವಿ ಅಮ್ಮ ವಿಷಯ ಏನು ಅಂತ ಹೇಳಬಾರ್ದಾ ಅಂತ ಕೇಳ್ತಾಳೆ. ಆಗ ಗುಂಡಣ್ಣನು ಸಹ ವಿಷಯ ಏನು ಅಂತ ಹೇಳಬಾರ್ದಾ, ಅವಾಗಿನಿಂದ ಹೇಳ್ತೀಯಾ ಅಂತ ಕಾಯ್ತಾ ಇದ್ದೀವಿ, ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ, ಬೇಗ ಹೇಳು ಏನು ಅಂತ, ನೀನು ಮಾಡಿರೋ ಸಾಂಬಾರಂತೂ
ಮ್ಯಾಗ್ನೆಟ್ ಥರ ಎಳೀತಿದೆ ನನ್ನ ಅಂತ ಗುಂಡಣ್ಣ ಹೇಳ್ತಾನೆ. ಅದಕ್ಕೆ ಸುಂದ್ರಿ, ಹ್ಞೂ ಕಣೋ ಗುಂಡಣ್ಣ, ನನಗೂ ಅಷ್ಟೇ. ಯಾವಾಗ ನಿಮ್ಮಮ್ಮ ಬರ್ತಾಳೆ, ಸಿಹಿ ಸುದ್ದಿ ಕೊಡ್ತಾಳೆ, ಯಾವಾಗೆಲ್ಲ ನಾವೆಲ್ಲ ಹೊಟ್ಟೆ ತುಂಬ ಊಟ ಮಾಡ್ತೀವಿ ಅಂತ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಕುಸುಮ, ಸುಂದ್ರಿ ನಿಮ್ಮಿಬ್ಬರಿಗೂ ಬೇರೆ ಏನೂ ಯೋಚನೆನೇ ಇಲ್ವಾ, 3 ಹೊತ್ತು ಬರೀ ತಿನ್ನೋದೇನಾ ಅಂತ ಹೇಳಿ ಭಾಗ್ಯನ ಕಡೆ ತಿರುಗಿ, ಭಾಗ್ಯ ಏನದು ಅಂತ ಹೇಳಮ್ಮ ಅಂತ ಕೇಳ್ತಾಳೆ. ಅದಕ್ಕೆ ಭಾಗ್ಯ, ಎಲ್ಲ ನಾಳೆ ಗೊತ್ತಾಗುತ್ತೆ. ಸೋಲೆ ಗೆಲುವಿನ ಸೋಪಾನ ಅಂತ ಹೇಳ್ತಿರಲ್ಲ, ಅದು ನನ್ನ ಜೀವನದಲ್ಲಿ ಆಗ್ತಿದೆ. ಎಲ್ಲರೂ ನನ್ನ ಮೇಲೆ ಕಲ್ಲುಗಳನ್ನು ಎಸೆದ್ರು, ಆದರೆ ನಾನು ಅದನ್ನೇ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡು ಅದರ ಮೇಲೆ ಏರ್ತಾ ಮುಂದೆ ಸಾಗ್ತಾ ಇದ್ದೀನಿ. ಇದಕ್ಕೆ ನನಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಧರ್ಮ, ನಮ್ಮ ಪ್ರೋತ್ಸಾಹ ನಿನಗೆ ಯಾವಾಗಲೂ ಇರುತ್ತೆ ಮಗಳೇ ಅಂತ ಹೇಳ್ತಾರೆ. ಅದಕ್ಕೆ ಭಾಗ್ಯ, ಅದೇ ಧೈರ್ಯದ ಮೇಲೆ ನಾನು ಮುಂದೆ ಹೆಜ್ಜೆ ಇಡ್ತಾ ಇದ್ದೀನಿ ಮಾವ ಅಂತ ಹೇಳಿ, ಮತ್ತು ನನಗೆ ನಾಳೆ ನೀವೆಲ್ಲರೂ ನನ್ನ ಜೊತೆಗೆ ಇರಬೇಕು. ಗುಂಡಣ್ಣ, ಬಂಗಾರಿ ನೀವು ಅಷ್ಟೇ, ಸ್ಕೂಲ್ ಕಾಲೇಜ್ಗೆ ರಜೆ ಹಾಕಿ ಆಯಿತಾ ಅಂತ ಹೇಳ್ತಾಳೆ. ಅದಕ್ಕೆ ಗುಂಡಣ್ಣ, ಅಮ್ಮ ನೀನು ಹೇಳೋದು ಹೆಚ್ಚ, ನಾವು ಕೇಳೋದು ಹೆಚ್ಚ, ಖಂಡಿತ ರಜೆ ಹಾಕೋದೇ ಸ್ಕೂಲ್ಗೆ ಅಂತ ಹೇಳ್ತಾನೆ. ಆಗ ಪೂಜಾ, ಆದರೆ ಅಕ್ಕ ನನಗೆ ಆಫೀಸ್ನಲ್ಲಿ ರಜಾ ತೊಗೊಳ್ಳೋದು ಕಷ್ಟ ಕಣೆ, ನಮ್ಮ ಬಾಸ್ ತುಂಬ ಕಿರಿಕಿರಿ ಮಾಡ್ತಾರೆ. ಅದು ಅಲ್ಲದೆ ಹೊಸದಾಗಿ ಜಾಯಿನ್ ಆಗಿದ್ದೀನಿ ಅಲ್ವಾ, ರಜಾ ಕೊಡೋದು ಡೌಟೇ ಅಂತ ಹೇಳ್ತಾಳೆ. ಅದಕ್ಕೆ ಭಾಗ್ಯ, ಸರಿ ಪೂಜಾ, ಈಗ ತಾನೇ ಕೆಲಸಕ್ಕೆ ಸೇರಿದೆಯಾ, ಕೆಲಸದ ವಿಷಯದಲ್ಲಿ ಸಮಸ್ಯೆ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತಾಳೆ. ಅದಕ್ಕೆ ಪೂಜಾ, ಸರಿ ಅಕ್ಕ, ನನ್ನ ಕಡೆಯಿಂದ ನಿನಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾಳೆ. ಆಗ ಭಾಗ್ಯ, ನಾಳೆ ನಮ್ಮ ಇಡೀ ಸೂರ್ಯವಂಶ ಮನೆತನಕ್ಕೆ ತುಂಬಾ ದೊಡ್ಡದಿದೆ, ಅದಕ್ಕೆ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾರೆ. ಇತ್ತ ಕಡೆ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಕಾರ್ನಲ್ಲಿ ಕುಳಿತು ಕಾಫಿ ಕುಡಿತಾ, ಭಾಗ್ಯ ಯಾಕೆ ನಮ್ಮ ಆಫೀಸ್ಗೆ ಬಂದಿದ್ಲು, ಅದರಲ್ಲಿ ನಮ್ಮ HR ಹತ್ರ ಮಾತಾಡೋದು, ಅವಳಿಗೇನು ಕೆಲಸ, ಅದೇನು ಮಾಡೋಕೆ ಹೊರಟಿದ್ದಾಳೆ ಏನೋ ಶ್ರೇಷ್ಠ, ನಾ ಹೇಳಿದ ಕೆಲಸ ಮಾಡಿದ್ಯಾ, HR ಹತ್ರ ಅವಳು ಯಾಕೆ ಬಂದಿದ್ಲು ಅಂತ ಕೇಳಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಶ್ರೇಷ್ಠ, ಕೇಳಿದೆ ಕಣೋ, ಅವನೇನೋ ದೊಡ್ಡ ಸೀಕ್ರೆಟ್ ಅನ್ನೋ ಥರ ಆಡ್ತಾನೆ ಅಂತ ಹೇಳ್ತಾನೆ. ಅದಕ್ಕೆ ತಾಂಡವ್, ಇಲ್ಲ ಶ್ರೇಷ್ಠ, ಏನಾದರೂ ಮಾಡಿ ತಿಳ್ಕೊಳ್ಳೇಬೇಕು, ಅವಳು ಏನು ಮಾಡೋಕ್ಕೆ ಹೊರಟಿದ್ದಾಳೆ ಅಂತ ನನಗೆ ಗೊತ್ತಾಗಲೇಬೇಕು, ಒಂದೇ ಪ್ರಶ್ನೆ ನನ್ನ ಕಾಡ್ತಾ ಇದೆ ಅಂತ ಹೇಳ್ತಾನೆ. ಇತ್ತ ಕಡೆ ಭಾಗ್ಯ ಮನೆಯಲ್ಲಿ ನಾಳೆ ಎಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತದೆ. ಒಬ್ಬಳನ್ನು ಎಷ್ಟು ಅಲ್ಲಗಳೆಯಬಹುದು ಮತ್ತು ಎಷ್ಟು ಕೆಣಕಬಹುದು ಎಲ್ಲನೂ ಮಾಡಿದ್ದಾರೆ, ಅವರಿಗೆ ನಾಳೆ ನನ್ನ ಕೆಲಸದ ಮೂಲಕ ಉತ್ತರ ಸಿಗುತ್ತೆ ಅಂತ ಮನಸ್ಸಿನಲ್ಲೇ ಹೇಳ್ಕೊಳ್ತಾಳೆ. ಇತ್ತ ತಾಂಡವ್ ಆಫೀಸ್ನಲ್ಲಿ ಬಾಸು ಮತ್ತು ಅವರ ಹೆಂಡತಿ ಇಬ್ಬರು ಕೂಡಿ ಆಫೀಸ್ನ ಸ್ಟಾಫ್ ಹತ್ತಿರ ಏನೋ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ತಾಂಡವ್ ಮತ್ತು ಶ್ರೇಷ್ಠ ಅದನ್ನು ನೋಡಿ, ತಾಂಡವ್, ಅಲ್ಲ ಇದೇನು ಬಾಸ್ ಬಂದಿದ್ದಾರಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಶ್ರೇಷ್ಠ, ಹೌದು ತಾಂಡವ್, ಬಾಸ್ ಕಾನ್ಫರೆನ್ಸ್ ಅಂತ ಹೋಗಿದ್ರಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ತಾಂಡವ್, ನಾನು ಅದನ್ನೇ ಹೇಳ್ತಾ ಇರೋದು ಶ್ರೇಷ್ಠ, ಮೊನ್ನೆ ತಾನೇ ಇಮೇಲ್ ಮಾಡಿದ್ದು ನಾನು ಮುಂದಿನ ವಾರ ಬರ್ತೀನಿ ಅಂತ, ಇವಾಗ ನೋಡಿದರೆ ಬಂದೇ ಬಿಟ್ಟಿದ್ದಾರೆ, ಏನಾಗಿರ್ಬೋದು ಅಂತ ಹೇಳ್ತಿರುವಾಗ ಅಷ್ಟರಲ್ಲಿ ಬಾಸ್ ಜೊತೆಗೆ ಮಾತನಾಡ್ತಿರುವ ಆಫೀಸ್ ಸ್ಟಾಫ್ ಅಲ್ಲಿ ಬರ್ತಾನೆ. ಅದಕ್ಕೆ ತಾಂಡವ್, ಪ್ರಾಣೇಶ್, ಬಾಸ್ ಬಂದ ವಿಷಯವನ್ನು ಕೇಳ್ತಾನೆ. ಅದಕ್ಕೆ ಗೊತ್ತಿಲ್ಲ ಸರ್, ಅದೇನೋ ಇಂಪಾರ್ಟೆಂಟ್ ಕೆಲಸ ಅಂತ ಇವತ್ತೇ ಬಂದಿದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ತಾಂಡವ್, ಇಂಪಾರ್ಟೆಂಟಾ, ಬಿಸ್ನೆಸ್ ಕಾನ್ಫರೆನ್ಸ್ಗಿಂತ ಎಂಥ ಇಂಪಾರ್ಟೆಂಟ್ ಕೆಲಸ, ಬಾ ಹೋಗಿ ನೋಡೋಣ ಅಂತ ಹೇಳ್ತಾನೆ. ಅದಕ್ಕೆ ಶ್ರೇಷ್ಠ, ನನಗೆ ಬೇರೆ ಅರ್ಜೆಂಟ್ ಕೆಲಸ ಇದೆ, ಇವಾಗ ನಾನು ನಿನ್ನ ಜೊತೆ ಬಂದರೆ ಅಷ್ಟೇ ನನ್ನ ಕತೆ ಅಂತ ಹೇಳ್ತಾಳೆ. ಅದಕ್ಕೆ ತಾಂಡವ್, ಇವಾಗ ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ, ಬಾ ನನ್ನ ಜೊತೆ. ಅವಳನ್ನು ಕರ್ಕೊಂಡು ಬಾಸ್ ಹತ್ರ ಹೋಗಿ, ಗುಡ್ ಮಾರ್ನಿಂಗ್ ಸರ್, ಮೇಡಮ್ ಅಂತ ಹೇಳ್ತಾರೆ. ಸರ್, ನೀವು ಬಂದಿದ್ದು ಸರ್ಪ್ರೈಸ್ ಆಯಿತು, ನೀವು ಮುಂದಿನ ವಾರ ಬರ್ತೀನಿ ಅಂತ ಹೇಳಿದ್ರಿ ಅಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಬಾಸ್, ಹೌದು, ಏನೋ ಕೆಲಸ ಇತ್ತು, ಬರಬೇಕಾಗಿ ಬಂತು, ಅದಕ್ಕೆ ಬಂದ್ವಿ ಅಂತ ಸಿಟ್ಟಿನಿಂದ ಹೇಳ್ತಾರೆ. ಅದಕ್ಕೆ ಬಾಸ್ ಹೆಂಡತಿ, ಇವ್ರ ಹತ್ರ ಏನ್ರಿ ಮಾತು, ಬನ್ರಿ ಹೋಗೋಣ ಅಂತ ಹೇಳ್ತಾಳೆ. ಆಗ ಬಾಸ್, ತಾಂಡವ್, ಆಮೇಲೆ ನಿನ್ನ ಹತ್ರ ಮಾತಾಡೋದಿದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಇತ್ತ ಕಡೆ ಆಫೀಸ್ನಲ್ಲಿ ಶ್ರೇಷ್ಠ ಬೇರೆ ಸ್ಟಾಫಿನ ಜೊತೆ ಮಾತಾಡುತ್ತಾ, ಹೌದು, ನಾ ಏನೋ ವಿಷಯ ಅಂದ್ಕೊಂಡಿದ್ದೆ, ಥ್ಯಾಂಕ್ಸ್ ಈ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಅಂತ ಹೇಳ್ತಾಳೆ. ಇತ್ತ ಕಡೆ ತಾಂಡವ್ ಒಬ್ಬನೇ ಏನೋ ವಿಚಾರ ಮಾಡ್ತಾ ನಿಂತಿರುವಾಗ ಅಲ್ಲಿಗೆ ಶ್ರೇಷ್ಠ ಬಂದು, ಬಿಡು ತಾಂಡವ್, ಅವ್ರ ಬಗ್ಗೆ ಯಾಕಿಷ್ಟು ಟೆನ್ಷನ್ ಮಾಡ್ಕೊಳ್ತೀಯಾ ಅಂತ ಹೇಳ್ತಾಳೆ. ಅದಕ್ಕೆ ತಾಂಡವ್, ಇಲ್ಲ ಶ್ರೇಷ್ಠ, ನಿನ್ನೆ ನೋಡಿದೆ ತಾನೇ, ಸರ್ ಹತ್ರ ಮಾತಾಡ್ಸೋಕೆ ಹೋದರೆ ಸರ್ ನನ್ನ ಹತ್ರ ಸರಿಯಾಗಿ ಮಾತಾಡಿಸ್ಲಿಲ್ಲ, ಮುಖ ಸಿಂಟಿಸ್ಕೊಂಡು ಹೋದರು, ಅವರು ಅದೇ ಥರ ಆಡಿದರು, ಅವರ ವೈಫು ಹಾಗೆ ಆಡಿದರು, ಏನಾಗ್ತಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ, ಸಮಥಿಂಗ್ ಈಸ್ ರಾಂಗ್ ಶ್ರೇಷ್ಠ, ಅವರ ವೈಫ್ ಅಂತೂ ಇವ್ರ ಜೊತೆ ಏನು ಮಾತು ಅಂತ ಹೇಳಿಬಿಟ್ರಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಶ್ರೇಷ್ಠ, ಅಯ್ಯೋ ಇಷ್ಟೇನಾ ಅಂತ ಕೇಳ್ತಾಳೆ. ಅದಕ್ಕೆ ತಾಂಡವ್, ಏನು ಇಷ್ಟೇನಾ ಅಂತ ಕೇಳ್ತೀಯ ಶ್ರೇಷ್ಠ, ಅಲ್ಲಿ ಕಾನ್ಫರೆನ್ಸ್ ಏಕೆ ಬಿಟ್ಟು ಬಂದ್ರಿ ಅಂತ ಕೇಳಿದ್ದಕ್ಕೆ ಏನೋ ಇಂಪಾರ್ಟೆಂಟ್ ಕೆಲಸ ಅಂತ ಹೇಳ್ತಿದ್ದಾರೆ, ಸರಿಯಾಗಿ ಮಾತಾಡ್ಸ್ತಾನೂ ಇಲ್ಲ, ಏನು ಕರ್ಮ ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಶ್ರೇಷ್ಠ, ಅಂತ ತಲೆ ಹೋಗುವಂಥದ್ದು ಏನೂ ಇಲ್ಲ ಕಣೋ, ನಾನು ಆಫೀಸ್ ಸ್ಟಾಫಿನ ಹತ್ರ ಕೇಳಿದೆ, ಅದೇನೋ ಕ್ಯಾಂಟೀನ್ ಓಪನಿಂಗ್ ಅಂತೆ, ಅದಕ್ಕೆ ಸರ್ ಬಂದಿದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ತಾಂಡವ್, ವಾಟ್, ಕ್ಯಾಂಟೀನ್ ಓಪನಿಂಗಾ, ಕ್ಯಾಂಟೀನ್ ಓಪನಿಂಗಿಗೆ ಅವರು ಅಂಥ ಇಂಪಾರ್ಟೆಂಟ್ ಬಿಸ್ನೆಸ್ ಕಾನ್ಫರೆನ್ಸನ್ನು ಬಿಟ್ಟು ಬಂದಿದ್ದಾರಲ್ಲ, ಯಾವಾಗ ನೋಡಿದ್ರು ಕೆಲಸ ಅಂತಿರ್ತಾರೆ, ಅಂಥವ್ರು ಯಾವುದೇ ಒಂದು ಕ್ಯಾಂಟೀನ್ ಓಪನ್ಗೆ ಅಂತ ಬಿಸ್ನೆಸ್ ಕಾನ್ಫರೆನ್ಸ್ ಬಿಟ್ಟು ಬರ್ತಾರಾ ಅಂತ ಕೇಳ್ತಾನೆ. ಅದಕ್ಕೆ ಶ್ರೇಷ್ಠ, ವಿಷಯ ಏನಂದರೆ ಕ್ಯಾಂಟೀನ್ ಓಪನಿಂಗ್ ಮಾಡೋಕ್ಕೆ ಬರ್ತಿದ್ದಾರಲ್ಲ, ಅವರು ಸರ್ಗೆ ತುಂಬ ಬೇಕಾದವ್ರಂತೆ ಅಂತ ಹೇಳ್ತಾಳೆ. ಅದಕ್ಕೆ ತಾಂಡವ್, ಸರ್ಗೆ ಬೇಕಾದವರು ಯಾರದು ಅಂತ ವಿಚಾರ ಮಾಡುತ್ತಾ ನಿಂತ್ಕೊಳ್ತಾನೆ. ಇತ್ತ ಕಡೆ ಮರುದಿನ ತಾಂಡವ್ ಮತ್ತು ಶ್ರೇಷ್ಠ ಆಫೀಸ್ಗೆ ಬರುವಷ್ಟರಲ್ಲಿ ಆಫೀಸ್ನಲ್ಲಿ ಬಾಸು ಮತ್ತು ಉಳಿದ ಸ್ಟಾಫ್ ಎಲ್ಲರೂ ಇರುವುದನ್ನು ಮತ್ತು ಒಂದು ಕ್ಯಾಬಿನ್ಗೆ
ಹೂವಿನಿಂದ ಅಲಂಕಾರ ಮಾಡಿದ್ದನ್ನು ನೋಡಿ ಗಾಬರಿ ಆಗ್ತಾರೆ. ಆಗ ತಾಂಡವ್ ಶ್ರೇಷ್ಠ ಏನು ಇಷ್ಟೊಂದು ಡೆಕೋರೇಷನ್ ಮಾಡಿದ್ದಾರೆ, ಈ ರೇಂಜ್ಗೆ ಡೆಕೋರೇಷನ್ ಮಾಡಿದ್ದಾರೆ ಅಂದರೆ ಪಕ್ಕ ಯಾರೋ VIP ಬರ್ತಿದ್ದಾರೆ ಅಂತಲೇ ಅರ್ಥ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅಲ್ಲಿ ತಾಂಡವ್ ಮಗ ತನ್ಮಯ್ ಆಫೀಸ್ನಲ್ಲಿ ಇರೋದನ್ನು ನೋಡಿ, ತನ್ಮಯ್ ನೀನು ನಮ್ಮ ಆಫೀಸ್ನಲ್ಲಿ ಏನೋ ಮಾಡ್ತಾ ಇದೀಯಾ ಅಂತ ಕೇಳ್ತಾನೆ. ಅಷ್ಟರಲ್ಲಿ ಅಲ್ಲಿ ಸುಂದ್ರಿ ಬಂದು ತಾಂಡವ್ಗೆ ತನ್ಮಯ್ ಮಾತ್ರ ಅಲ್ಲ, ನಾವೆಲ್ಲರೂ ಬಂದಿದ್ದೀವಿ ನೋಡಿಲ್ಲಿ ಅಂತ ಹೇಳ್ತಾಳೆ. ಆಗ ತಾಂಡವ್ ಅಲ್ಲಿ ತನ್ನ ತಂದೆ ತಾಯಿ ಮತ್ತು ಮನೆಯವರೆಲ್ಲ ಬಂದು ಕೂತಿದ್ದನ್ನು ನೋಡಿ, ನೀವು ಇಲ್ಲೇನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ. ಅಷ್ಟರಲ್ಲಿ ಆಫೀಸ್ ಸ್ಟಾಫ್ ಬಂದು ಬಾಸ್ಗೆ ಸರ್ ಕ್ಯಾಂಟೀನ್ ಓನರ್ ಬಂದಿದ್ದಾರೆ ಹೇಳು ಅಂತ ಹೇಳ್ತಿದ್ದಾರೆ, ಅವರು ಬಂದಿದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ಬಾಸ್ ಹೌದಾ ಎಲ್ಲಿದ್ದಾರೆ ಅಂತ ಕೇಳ್ತಾರೆ. ಅದಕ್ಕೆ ಆಫೀಸ್ ಸ್ಟಾಫ್ ಇಲ್ಲೇ ಇದ್ದಾರೆ ಸರ್ ಅಂತ ಹೇಳಿ ಭಾಗ್ಯ ಮೇಡಮ್ ಬನ್ನಿ ಅಂತ ಹೇಳ್ತಾನೆ. ಆಗ ಅಲ್ಲಿಗೆ ಭಾಗ್ಯ ಬರ್ತಾಳೆ. ಅದನ್ನು ನೋಡಿ ತಾಂಡವ್ ಮತ್ತು ಶ್ರೇಷ್ಠ ಗಾಬರಿಯಿಂದ ಆ ಕಡೆ ನೋಡ್ತಾರೆ. ಆಗ ಬಾಸ್ನ ಹೆಂಡತಿ ಏನು ಭಾಗ್ಯ ಅಲ್ಲೇ ನಿಂತ್ಕೊಂಡ್ಬಿಟ್ಟೆ ಬಾ ಅಂತ ಹೇಳ್ತಾಳೆ. ಆಗ ಭಾಗ್ಯ ಅಲ್ಲಿಗೆ ಬಂದು ಎಲ್ರಿಗೂ ನಮಸ್ಕಾರ ಮಾಡ್ತಾಳೆ. ಆಗ ಭಾಗ್ಯ ಮೇಡಮ್ ಹೇಗಿದ್ದೀರಿ ಅಂತ ಕೇಳ್ತಾಳೆ. ಅದಕ್ಕೆ ಬಾಸ್ನ ಹೆಂಡತಿ ನಾವು ತುಂಬ ಚೆನ್ನಾಗಿದ್ದೀವಿ, ನೀನು ಹೇಗಿದ್ದೀಯಾ ಅಂತ ಕೇಳ್ತಾರೆ. ಅದಕ್ಕೆ ಭಾಗ್ಯ ಚೆನ್ನಾಗಿದ್ದೀನಿ ಮೇಡಮ್ ಅಂತ ಹೇಳಿ, ಸರ್ ನೀವು ಆರಾಮ ಅಂತ ಬಾಸ್ಗೆ ಕೇಳ್ತಾಳೆ. ಆಗ ಬಾಸ್ ನೋಡಿ ನಾನು ಆರಾಮಾಗಿದ್ದೀನಿ, ಅಂತೂ ಇಂತೂ ಕಡೆಗೂ ಒಪ್ಕೊಂಡ್ಬಿಟ್ರಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಭಾಗ್ಯ ಅಯ್ಯೋ ಹಾಗೆಲ್ಲ ಹೇಳಿ ಮುಜುಗರ ಮಾಡಿಬಿಡಿ ಸರ್ ಅಂತ ಹೇಳ್ತಾಳೆ. ಆಗ ಬಾಸ್ನ ಹೆಂಡತಿ ಆ ಮಾತೆಲ್ಲ ನಾವು ಆಮೇಲೆ ಮಾತಾಡೋಣ, ಈಗ ಬೇಗ ಬಾ ಟೇಪ್ ಕಟ್ ಮಾಡು ಅಂತ ಹೇಳ್ತಾಳೆ. ಅದಕ್ಕೆ ಭಾಗ್ಯ ನಾನು ಬೇಡ ಮೇಡಮ್ ಅಂತ ನೀವುಗಳು ನನಗೆ ಅವಕಾಶ ಕೊಟ್ಟಿದ್ರಲ್ವ, ನೀವಿಬ್ಬರೇ ಮಾಡಿ ಪ್ಲೀಸ್ ಅಂತ ಹೇಳ್ತಾಳೆ. ಅದಕ್ಕೆ ಬಾಸು ಭಾಗ್ಯ ಹಾಗೇನಿಲ್ಲ 3 ಜನ ಸೇರಿ ಟೇಪ್ ಕಟ್ ಮಾಡೋಣ ಅಂತ ಹೇಳ್ತಾರೆ. ಅದಕ್ಕೆ ಭಾಗ್ಯ ಕುಸುಮ ಕಡೆ ನೋಡಿ ಅವರಿಗೆ ಬನ್ನಿ ಅಂತ ಸನ್ನೆ ಮಾಡ್ತಾಳೆ. ಅದಕ್ಕೆ ಕುಸುಮ ಸುಮ್ಮನೆ ಟೇಪ್ ಕಟ್ ಮಾಡು ಅಂತ ಸನ್ನೆ ಮಾಡಿ ಹೇಳ್ತಾಳೆ. ನಂತರ ಬಾಸ್ ಮತ್ತು ಅವರ ಹೆಂಡತಿ ಮತ್ತು ಭಾಗ್ಯ 3 ಜನ ಸೇರಿ ಟೇಪ್ನ ಕಟ್ ಮಾಡ್ತಾರೆ. ಆಗ ಅಲ್ಲಿದ್ದವರೆಲ್ಲ ಚಪ್ಪಾಳೆ ತರ್ತಾರೆ. ಇದನ್ನೆಲ್ಲ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಸಿಟ್ಟಿನಿಂದ ಸುಮ್ಮನೆ ನಿಂತ್ಕೊಂಡು ನೋಡ್ತಿರ್ತಾರೆ. ಆಗ ಬಾಸ್ ಅವಳನ್ನು ಹೋಗಿ ಕ್ಯಾಂಟೀನನ್ನು ಓಪನ್ ಮಾಡುವಂತೆ ಹೇಳಿದ್ರು. ಅದಕ್ಕೆ ಭಾಗ್ಯ ಧರ್ಮ ಮತ್ತು ಕುಸುಮರನ್ನು ಕರೆದುಕೊಂಡು ಹೋಗಿ ಕೈತುತ್ತು ಕ್ಯಾಂಟೀನನ್ನು ಓಪನ್ ಮಾಡಿದ್ರು. ಇದನ್ನು ನೋಡಿ ಗಾಬರಿಯಿಂದ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡ್ರು. ಆಗ ಭಾಗ್ಯ ಬಾಸ್ ಮತ್ತು ಅವರ ಹೆಂಡತಿ ಮೇಡಮ್ ನಿಮ್ಮಿಬ್ಬರಿಗೂ ಥ್ಯಾಂಕ್ಸ್ ಸೋ ಮಚ್ ಅಂತ ಹೇಳ್ತಾಳೆ. ಆಗ ಬಾಸ್ ಎಲ್ರಿಗೂ ಗುಡ್ ಮಾರ್ನಿಂಗ್, ಇವತ್ತು ನಮಗೆ ಸಿಕ್ಕಾಪಟ್ಟೆ ಸಂತೋಷವಾಗಿರೋ ದಿನ. ಇವತ್ತು ನಮ್ಮ ಆಫೀಸ್ನ ಕ್ಯಾಂಟೀನನ್ನು ಸಂಪೂರ್ಣವಾಗಿ ಭಾಗ್ಯ ಮತ್ತು ಅವರ ಟೀಮ್ಗೆ ಹ್ಯಾಂಡ್ ಓವರ್ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಅದಕ್ಕೆ ಅಲ್ಲಿದ್ದವರೆಲ್ಲ ಸಂತೋಷದಿಂದ ಚಪ್ಪಾಳೆ ತಟ್ತಾರೆ. ಆಗ ಬಾಸ್ ಭಾಗ್ಯ ಅವರ ಕೈ ರುಚಿ ಅಂದರೆ ಅಂತಿದ್ದೆಲ್ಲ ತುಂಬ ಚೆನ್ನಾಗಿರುತ್ತೆ, ಇನ್ಫ್ಯಾಕ್ಟ್ ಅವರ ಕುಕ್ಕಿಂಗ್ಗೆ ನಾನು ದೊಡ್ಡ ಫ್ಯಾನು, ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅವರು. ನಮ್ಮ ಆಫೀಸ್ ಕ್ಯಾಂಟೀನ್ ಚೆನ್ನಾಗಿಲ್ಲ, ಫುಡ್ ಚೆನ್ನಾಗಿಲ್ಲ, ಕಂಪ್ಲೇಂಟ್ ಬರ್ತಾನೆ ಇತ್ತು. ಆದರೆ ಇನ್ನು ಮುಂದೆ ಆ ಸಮಸ್ಯೆ ಇಲ್ಲ, ಯಾಕೆಂದರೆ ಭಾಗ್ಯ ಈಸ್ ಜೀನಿಯಸ್. ಇವತ್ತಿನಿಂದ ನಮ್ಮ ಕ್ಯಾಂಟೀನ ಊಟ ತುಂಬ ಚೆನ್ನಾಗಿರುತ್ತೆ, ನಾನು ನಿಮಗೆ ಗ್ಯಾರಂಟಿ ಕೊಡ್ತೇನೆ ಅಂತ ಹೇಳಿ ಭಾಗ್ಯನನ್ನು ಹೊಗಳುತ್ತಾರೆ. ಅದಕ್ಕೆ ಭಾಗ್ಯನ ಅಡುಗೆ ಕೈ ರುಚಿ ನೋಡಿದ ಆಫೀಸ್ ಸ್ಟಾಫ್ ಹೌದು ಸರ್, ನಿಮ್ಮ ಮಾತನ್ನು ನಾನು 100% ಅಗ್ರಿ ಮಾಡ್ತೀನಿ. ನಾನು ಸ್ವಲ್ಪ ದಿನದಿಂದ ಇವರ ಹತ್ರನೇ ಫುಡ್ ತೊಗೋತಾ ಇದ್ದೆ, ತುಂಬ ಚೆನ್ನಾಗಿತ್ತು, ಒಂಥರ ಪಕ್ಕ ಮನೆ ಊಟ ಸರ್ ಅಂತ ಹೇಳ್ತಾನೆ. ಅದಕ್ಕೆ ಗೌರವ್ ಸರ್ ನಾವು ಮಾತ್ರ ಅಲ್ಲ, ತಾಂಡವ್ ಸರ್ ಕೂಡ ಒಪ್ಕೊಂಡಿದ್ದಾರೆ, ಅವರಿಗೂ ಇವರ ಊಟ ತುಂಬ ಇಷ್ಟ ಆಗಿ ಎಕ್ಸ್ಟ್ರಾ ಊಟ ಕೂಡ ತರಿಸ್ಕೊಂಡಿದ್ದಾರೆ. ಹೌದಲ್ಲ ತಾಂಡವ್ ಸರ್ ಅಂತ ಹೇಳ್ತಾನೆ. ಅದಕ್ಕೆ ತಾಂಡವ್ ಗೌರವ್ನನ್ನು ಸಿಟ್ಟಿನಿಂದ ನೋಡ್ತಾನೆ. ಅದಕ್ಕೆ ಬಾಸ್ ಥ್ಯಾಂಕ್ಸ್ ಗೌರವ್, ಈ ವಿಷಯ ನಮಗೆ ಗೊತ್ತೇ ಇರಲಿಲ್ಲ, ನೋಡಿದ್ರಲ್ಲ ನಿಮ್ಮ ಫ್ರೆಂಡ್ಸೇ ನಿಮಗೆ ಆಶ್ವಾಸನೆ ಕೊಡ್ತಿದ್ದಾರೆ ಅಂದರೆ ಫುಡ್ ಚೆನ್ನಾಗಿರುತ್ತೆ ಅಂತಲೇ ಅರ್ಥ ಅಂತ ಹೇಳಿ ಥ್ಯಾಂಕ್ಸ್ ಭಾಗ್ಯ ಅಂತ ಹೇಳ್ತಾರೆ. ಅದಕ್ಕೆ ಭಾಗ್ಯ ಅಯ್ಯೋ ಸರ್, ನಾನು ನಿಮಗೆ ಥ್ಯಾಂಕ್ಸ್ ಅಂತ ಹೇಳಬೇಕು, ನೀವು ನನಗೆ ಅಲ್ಲ ಸರ್ ಥ್ಯಾಂಕ್ಸ್ ಮೇಡಮ್ ಅಂತ ಹೇಳ್ತಾಳೆ. ಅದಕ್ಕೆ ಸುಂದ್ರಿ ನೋಡಿದ್ರ ಸುನಂದಕ್ಕ, ನಿಮ್ಮ ಮಗಳು ಬಿಸ್ನೆಸ್ ಮಾಡಿದರೆ ಉದ್ಧಾರ ಆಗಲ್ಲ ಅಂತ ಹೇಳ್ತಿದ್ರಿ, ಈಗ ನೋಡಿ ಯಾವ ಲೆವೆಲ್ಗೆ ಬೆಳೀತಾ ಇದ್ದಾಳೆ ನಮ್ಮ ಭಾಗ್ಯ ಅಂತ ಅವ್ರ ಬಾಸು ಮಾತಾಡಿದ್ದನ್ನು ಕೇಳಿಸ್ಕೊಂಡ್ರ ಅವಳನ್ನು ಹೊಗಳಿ ಅಟ್ಟಕ್ಕೇರಿಸ್ತಾ ಇದ್ದಾರೆ ಅಂತ ಸುಂದ್ರಿ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ. ಈ ಸಂಚಿಕೆ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಧನ್ಯವಾದಗಳು.